ಚಲನಚಿತ್ರ ನಟ ಹೋರಾಟಗಾರ ಚೇತನ್ ಅವರು ಬುಧವಾರ ಸಿದ್ದಾಪುರಕ್ಕೆ ಆಗಮಿಸಿ ಸ್ವಚ್ಛತಾ ಕಾರ್ಯದಲ್ಲಿ ತೊಡಗಿಕೊಂಡು ಪೌರ ಕಾರ್ಮಿಕರ ಜಯಂತಿಯ ಶುಭಾಶಯವನ್ನು ಕೋರಿದರು. ಚೇತನ್ ರವರು ಪಟ್ಟಣ ವ್ಯಾಪ್ತಿಗೆ ಆಗಮಿಸುತ್ತಿದ್ದಂತೆ ವಾಲ್ಮೀಕಿ ಸೇವಾ ಟ್ರಸ್ಟ್ ಹಾಗೂ ಅಂಬೇಡ್ಕರ್ ಶಕ್ತಿ ಸಂಘದವರು ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿದರು. ವಾಲ್ಮೀಕಿ ಸೇವಾ ಟ್ರಸ್ಟ್ನ ಕಚೇರಿಯಲ್ಲಿ ಡಾಕ್ಟರ್ ಅಂಬೇಡ್ಕರ್ ಶಕ್ತಿ ಸಂಘದಿಂದ ಅವರನ್ನು ಸನ್ಮಾನಿಸಲಾಯಿತು. ಈ ಸಂದರ್ಭದಲ್ಲಿ ವಾಲ್ಮೀಕಿ ಗ್ರೂಪ್ನ ಎಂಡಿ ಮಂಜುನಾಥ್ ವಾಲ್ಮೀಕಿ, ಡಾಕ್ಟರ್ ಅಂಬೇಡ್ಕರ್ ಶಕ್ತಿ ಸಂಘದ ಅಧ್ಯಕ್ಷ ನಂದನ್ ಬೋರ್ಕರ್, ಉಪಾಧ್ಯಕ್ಷ ಚಂದ್ರು ಕಾನಡೆ, ಪ್ರಮುಖರಾದ ಧರ್ಮರಾಜ್ ಪಾವಸ್ಕರ್, ರಿತೇಶ್ ಮಡಗಾಂವ್ಕರ್, ವಿಘ್ನೇಶ್ ಜೋಗಳೇಕರ್, ಚೇತನ್ ವಾಲ್ಮೀಕಿ ಇನ್ನಿತರರು ಉಪಸ್ಥಿತರಿದ್ದರು. ಎಲ್ಲರಿಗೂ ನಮಸ್ಕಾರ. ಇವತ್ತು ಬೆಳಿಗ್ಗೆ ನಾನು ಸಿದ್ದಾಪುರಕ್ಕೆ ಬರೋಕ್ಕೆ ಅವಕಾಶ ಸಿಕ್ಕಿದೆ. ಸಿದ್ದಾಪುರದಲ್ಲಿ ಒಂದು ವಿಶೇಷವಾದ ಸಾಂಸ್ಕೃತಿಕ ಪ್ರಪಂಚನೂ ಇದೆ, ಆ ಒಂದು ಪರಿಸರ ಬಹಳ ಸುಂದರವಾದ ಪ್ರದೇಶನೂ ಇದೆ. ಈ ಭಾಗಗಳಲ್ಲಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಏನು ಎಲ್ಲ ಮತಕ್ಷೇತ್ರಗಳಿಗೂ ಹೋಗಿ ನಾವು ಹೆಂಗೆ ಎಲ್ಲ ತಾಲೂಕುಗಳಿಗೂ ಹೋಗಿ ಹೆಂಗೆ ಒಂದು ಸಮಾಜ ನಿರ್ಮಾಣ ಮಾಡ್ಬೋದು, ಹೆಂಗೆ ಈ ಭಾಗದ ಪರಿಸರ ಸಂರಕ್ಷಣೆ ಆಗಿರ್ಬೋದು, ಎಲ್ಲ ಲಿಂಗ ಸಮಾನತೆ, ಜಾತಿಯ ಸಮಾನತೆ, ಆರ್ಥಿಕ ಸಮಾನತೆ ಎಲ್ಲ ರೀತಿ ಹೇಗೆ ಮಾಡ್ಬೋದು ಅಂತ ಇಲ್ಲಿರೋ ವಿಚಾರವಂತರು, ಸಮಾಜ ಸೇವಕರು, ಹೋರಾಟಗಾರರು, ಚಿಂತಕರು, ಸಾಹಿತಿಗಳು, ಎಲ್ಲ ಪ್ರಗತಿಪರರು, ಜನಪರ ಇರೋರು ಎಲ್ಲರ ಹತ್ರನೂ ಮಾಹಿತಿ ಕಲೆ ಹಾಕಿ ಅವರಿಂದ ವಿಚಾರ ಕಲ್ತ್ಕೊಂಡು ಅವರ ಕ್ಷೇತ್ರದ ಬಗ್ಗೆ ಅವರಿಂದ ಅರ್ಥ ಮಾಡಿಕೊಂಡು ನಾವು ಕೆಲಸ ಮುಂದುವರಿಸ್ತಾ ಇದ್ದೀವಿ. ಸೊ ನನಗೆ ಸಿದ್ದಾಪುರ ವಿಶೇಷ ಏನಂದರೆ ಇವತ್ತು ಬರ್ತಾ ನಿನ್ನೆ ಪೌರ ಕಾರ್ಮಿಕರ ದಿನಾಚರಣೆ ಆಯಿತು. ಇಲ್ಲಿ ಸಿದ್ದಾಪುರದಲ್ಲಿ ಪೌರ ಕಾರ್ಮಿಕರ ಜೊತೆ ಸಂಪರ್ಕ ಮಾಡಿ ಅವ್ರ ಜೊತೆ ಮಾತಾಡಿ ಅವ್ರ ಜೊತೆ ಸ್ವಲ್ಪ ಕೆಲಸ ಮಾಡಿ ಮತ್ತು ಮುಖ್ಯವಾಗಿ ಅವರನ್ನು ಒಂದು ಕಾಯಂ ಮಾಡಿಸೋದು ಕೂಡ ನಮ್ಮ ಮೂಲ ಉದ್ದೇಶ ಇದೆ. ಸೊ ಎಲ್ಲ ರೀತಿಯ ಹೋರಾಟಗಳು, ಕಾರ್ಮಿಕರ ಬಗ್ಗೆ, ರೈತರ ಬಗ್ಗೆ, ಎಲ್ಲ ರೀತಿ ಭಾಷೆಗಳ ಬಗ್ಗೆ ಈ ಹೋರಾಟಗಳು ಭಾಳ ಮುಖ್ಯ ಆಗುತ್ತೆ. ಕರ್ನಾಟಕಕ್ಕೆ ಒಂದು ಗಟ್ಟಿಯಾದ ಪ್ರಾದೇಶಿಕ ಶಕ್ತಿ ಬೇಕು. ಸಿದ್ದಾಪುರ ಜನ ಎಂದೆಂದಿಗೂ ಒಂದು ಉತ್ತಮವಾದ ವಿಚಾರ ಬಂದರೆ, ಉತ್ತಮವಾದ ಕೆಲಸಗಳು ಬಂದರೆ, ಉತ್ತಮವಾದ ಕಾಳಜಿ ಉಳ್ಳವರನ್ನು ನಾವು ಕೂಡ ಗುರುತಿಸಿದ್ರೆ ಸಿದ್ದಾಪುರ ಜನ ನಮ್ಮ ಜೊತೆ ಎಂದೆಂದಿಗೂ ನಿಂತಿರ್ತಾರೆ ಅನ್ನೋ ನಂಬಿಕೆ ನನಗಿದೆ. ಸೊ ನಾನು ಕೂಡ ಮತ್ತೆ ಬರ್ತಾ ಇರ್ತೀನಿ ಈ ಭಾಗಗಳಿಗೆ. ಉತ್ತರ ಕನ್ನಡ ಜಿಲ್ಲೆಗೆ ಬಂದು ನಾವು ಹೇಗೆ ತೊಡಗಿಸ್ಕೋಬೋದು ಅನ್ನೋ ಮುಂದಿನ ದಿನಗಳಲ್ಲಿ ಹೆಚ್ಚಾಗಿ ಬರೋಕ್ಕೆ ಇಷ್ಟಪಡ್ತೀನಿ ಅಂತ ಹೇಳ್ತೀನಿ. ಸೊ ಇವತ್ತು ನಮಗೆ ಸಿದ್ದಾಪುರದಲ್ಲಿ ಒಳ್ಳೆಯ ಸಭೆ ಆಯಿತು. ನಿನ್ನೆ ಸಂಜೆ ಸಿರ್ಸಿನಲ್ಲಾಗಿದೆ, ಮುಂದೆ ನಾನು ಶಿವಮೊಗ್ಗಕ್ಕೆ ಕೊಟ್ಟಿದ್ದೀನಿ. ಮುಂದೆ ಎಂದೆಂದಿಗೂ ನಿಮ್ಮ ಜೊತೆ ಕೈ ಜೋಡಿಸಿ ಕೆಲಸ ಮಾಡೋಕ್ಕೆ ಇಷ್ಟಪಡ್ತೀನಿ. ಎಲ್ಲರಿಗೂ ನಮಸ್ಕಾರ. ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.